ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಬಿಗ್ ಅಪ್ಡೇಟ್ ಬರ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ. ಜಾಶ್ ಹೆಜಲ್ವುಡ್ ಅವರು ಅವೈಲೇಬಲ್ ಆಗಿರ್ತಾರಂತೆ ಗಾಯ್ಸ್. ಲಿಟ್ರಲಿ ಅದು ಯಾವುದಕ್ಕೆ ಚೆನ್ನೈ ಅಂತೂ ಮೊನ್ನೆ ಮ್ಯಾಚ್ ನ ಅಜೀಬಾಗಿ ಸೋತಿರುವಂತದ್ದು. ಯಾವ ರೀತಿ ಅಜೀಬ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅಜೀಬಾಗಿ ರಾಜಸ್ಥಾನ್ ರಾಯಲ್ಸ್ ಮಾಡಾಕಿರುವಂತದ್ದು. ಅದೇ ಸೈಡಲ್ಲಿ ಏನಾದ್ರು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಮೇಲೆ ಏನಾದ್ರು ತೀರ್ಸ್ಕೊಂಡು ಏನಾದ್ರು ಫಸ್ಟ್ ವಿನ್ ಆಗ್ತಾರೆ ಅಂತ ಕೇಳೋದಾದ್ರೆ ಮತ್ತೊಂದು ನಮ್ಮ ಆರ್ ದೈತ್ಯವಾಗಿ ಇರುವಂತ ಬೌಲಿಂಗ್ ಅಟ್ಯಾಕ್ ನ ಬೆನ್ನೆಲುಬು ಹಾಕೊಂಡು ಜಾಶ್ ಹೆಜಲ್ವುಡ್ ಅವ್ರು ಕಮ್ ಬ್ಯಾಕ್ ಮಾಡ್ತಾರಂತೆ ಗೈಸ್. ಇದೊಂಥರ ಒನ್ ಆಫ್ ದ ಬೆಸ್ಟ್ ನ್ಯೂಸ್ ನಮ್ಮ ಆರ್ ಸಿಕ್ಕಿರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಯಾವ ರೀತಿ ಅಂತ ಹೇಳೋದಾದ್ರೆ ಜಾಶ್ ಹೆಜಲ್ವುಡ್ ಅವರು ಒನ್ ಆಫ್ ದ ಬೆಸ್ಟ್ ಬೌಲರ್, ಎಕಾನಮಿಕಲ್ ವಿಕೆಟ್ ಟೇಕರ್ ಅಂಡ್ ಒನ್ ಆಫ್ ದ ಫಾಸ್ಟೆಸ್ಟ್ ಆಫ್ ಡೆತ್ ಬೌಲಿಂಗ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಪವರ್ ಪ್ಲೇಲು ಕೂಡ ಒನ್ ಆಫ್ ದ ವೆರಿ ಕಂಟ್ರೋಲೇಬಲ್ ಓವರ್ ಗಳನ್ನ ಮಾಡುವಂತದ್ದು. ಅಂಡ್ ಅವ್ರು ಏನು ಒಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡ್ತಿರೋದ್ರಿಂದ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅಂಡ್ ಹೋಪ್ಫುಲಿ ಒನ್ ಆಫ್ ದ ಬೆಸ್ಟ್ ಬೌಲರ್ ಆಗಿದ್ರು ಕೂಡ ಅವ್ರು ಯಾವ ರೀತಿ ಕ್ರಿಯೇಟಿವ್ ಹಾಕೊಂಡು ಈ ಸೀಸನ್ ಅಲ್ಲಿ ಯಾವ ರೀತಿ ಆಟ ಆಡ್ತಾರೆ. ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪ್ ನ ಆದ ತಕ್ಷಣ ಅವರು ಒಂದು ಮ್ಯಾಚ್ ನ ಆಟ ಆಡ್ತಿರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಹೋಪ್ಫುಲಿ ಇಲ್ಲಿ ಜೋಕೋಬ್ ಡುಫಿ ಅವರು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ನನ್ನ ಪ್ರಕಾರ ಚೆನ್ನೈ ಮ್ಯಾಚ್ ಅಲ್ಲಿ ಅವ್ರನ್ನೇ ಹೆಚ್ಚಿನದಾಗಿ ಆಡಿಸ್ತಾರೆ ಅಂತ ಅನ್ನಿಸ್ತಾರೆ. ಜಾಶ್ ಹೆಜಲ್ವುಡ್ ಅವರು ಫಿಟ್ ಇದ್ರು ಕೂಡ ಮತ್ತೊಂದು ಎರಡು ಮ್ಯಾಚ್ ಬಿಟ್ಟ ನಂತರ ಜಾಕೋಬ್ ಡುಫಿ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಒನ್ ಆಫ್ ದ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಬೌಲಿಂಗ್ ಅಲ್ಲಿ ಎಸ್ಪೆಷಲಿ ಪವರ್ ಪ್ಲೇಲಿ ಅವರು 7 ಓವರ್ ಒಳಗೆ 4 ಓವರ್ ಅವರು ಎಸ್ಪೆಷಲಿ ಅವರೇ ಹಾಕಿರುವಂತದ್ದು. ಆ ರೀತಿ ಅವರು ವಿಕೆಟ್ ಟೇಕರ್ ಆಗಿರುವಂತದ್ದು ಅಂತಾನೆ ಹೇಳ್ಬೋದು. ಅಂಡ್ ಎಕಾನಮಿಕಲ್ ಅಂಡ್ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಬೌಲಿಂಗ್ ನ ಹಾಕಿರುವಂತದ್ದು. ಯಾವ ಟೈಮ್ ಅಲ್ಲಿ ಬೌನ್ಸರ್ ಅಂಡ್ ಸ್ಲೋವರ್ ಅನ್ನು ಯಾರ್ಕರ್ಸ್ ಸ್ಲೋವರ್ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು ಜೋಕೋಬ್ ಡುಫಿ ಅವರು. ಅದೇ ರೀತಿಯಾಗಿ ಜಾಶ್ ಹೆಜಲ್ವುಡ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಬೌಲರ್. ಆದ್ರೆ ಕಮ್ ಬ್ಯಾಕ್ ಏನು ಇಂಜುರಿಯಿಂದ ಮಾಡ್ತಿರೋದ್ರಿಂದ ಯಾವ ರೀತಿ ಆಟ ಆಡಿಸ್ತಾರೆ ಗೊತ್ತಾಗಲ್ಲ. ಜೋಕೋಬ್ ಡುಫಿ ಅವರು ಒನ್ ಆಫ್ ದ ಒಳ್ಳೆ ಫ್ಲೋ ನಲ್ಲಿ ಇರೋದ್ರಿಂದ ಅವ್ರನ್ನ ಹೆಚ್ಚಿನ ಕಂಟಿನ್ಯೂ ಮಾಡ್ತಾರೆ ನಮ್ಮ ಆರ್ ಜಾಶ್ ಹೆಜಲ್ವುಡ್ ಅವರು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ರು ಕೂಡ ಅವ್ರು ಮತ್ತೊಂದ್ 2 ಮ್ಯಾಚ್ ನನ್ನ ಪ್ರಕಾರ ಇವ್ರಿಗೆ ಏನಾದ್ರೂ ಅಷ್ಟು ಸೆಟ್ ಆಗ್ಲಿಲ್ಲ ಮತ್ತೊಂದು ಮ್ಯಾಚ್ ಏನಾದ್ರು ಹೊಡಿಸ್ಕೊಂಡ್ರು ಅಂತ ಹೇಳೋದಾದ್ರೆ ಅದ್ರು ಎಲ್ಲಿ ನಮ್ಮ ಚಿನ್ನಸ್ವಾಮಿ ಜೋಕೋಬ್ ಡುಫಿ ಅವರು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು. ಅದರಿಂದ ನಮ್ಮ ಆರ್ ಅವ್ರ ಮೇಲೆ ಟ್ರಸ್ಟ್ ಮಾಡೋದು ಅಂತ 100% ಹೌದು. ಮತ್ತೊಂದ್ 2 ಮ್ಯಾಚ್ ಇವರಿಂದ ಏನಾದ್ರು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಬಂದ್ರೆ ಏನಾದ್ರು ವಿಕೆಟ್ಸ್ ಗಳು ಬಂದ್ರೆ ಎಕಾನಮಿಕಲ್ ಹಾಕೊಂಡಿದ್ರೆ ನನ್ನ ಪ್ರಕಾರ ಜಾಶ್ ಹೆಜಲ್ವುಡ್ ಅವ್ರಿಗಿಂತ ಜೋಕೋಬ್ ಡುಫಿ ಅವರೇ ಹೆಚ್ಚಿನ ಕಾಣಿಸ್ಕೊಳ್ತಾರೆ ಅಂತ ಅನ್ನಿಸ್ತಾ ಇರುವಂತದ್ದು. ಅಂಡ್ ನೋಡುವ ಯಾವ ರೀತಿ ಹೋಪ್ಫುಲಿ ಇವರೇ ಆಟ ಆಡ್ತಾರೆ ಅಂತ ಅನಿಸ್ತಾ ಇರುವಂತದ್ದು. ಅಂಡ್ ಪ್ಲೇಯಿಂಗ್ ಲೆವೆನ್ ನಮ್ಮ ಆರ್ ಏನು ಚೇಂಜಸ್ 5 ಏಪ್ರಿಲ್ ಇರೋದ್ರಿಂದ ನಮ್ಮ ಆರ್ ಏನಾದ್ರು ಗೆ ಡಾಮಿನೇಟ್ ಮಾಡ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಬೌಲಿಂಗ್ ಅಟ್ಯಾಕ್ ಅಷ್ಟೊಂದು ಕಷ್ಟ ಏನಿಲ್ಲ. ಅಂಡ್ ಬ್ಯಾಟಿಂಗ್ ಅಲ್ಲೂ ಕೂಡ ಒನ್ ಆಫ್ ದ ಪುವರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತದ್ದು. ಮೇನ್ ಹಾಕೊಂಡು ಎಸ್ಪೆಷಲಿ MSD ಅವ್ರು ಇಲ್ದೇ ಇರೋದು. ಆದ್ರೆ ಚಿನ್ನಸ್ವಾಮಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಏನಾದ್ರು ಫೈಟ್ ಅಂತ 100% ಕೊಟ್ಟೆ ಕೊಡ್ತಾರೆ. ಅಷ್ಟೊಂದು ಈಸಿಯಾಗಿ ಏನು ಕೊಡಲ್ಲ. ಅಜೀಬಾಗಿ ಸೋಲಿಕ್ಕೆ ಅವ್ರೇನು ಅಷ್ಟೇನು ಅಜೀಬಾಗಿ ಇರ್ಲ ಅವ್ರ ಟೀಮ್ ಒನ್ ಆಫ್ ದ ಬೆಸ್ಟ್ ಇರುವಂತದ್ದು. ಆದ್ರೆ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಕೊಲೆಪ್ಸ್ ಆಗಿರುವಂತದ್ದು ಹೌದು. ಅಂಡ್ ನಮ್ಮ ಆರ್ ಕೂಡ ಬೌಲಿಂಗ್ ಅಲ್ಲೂ ಕೂಡ ಸ್ಟ್ರೆಂತ್ ಇರೋದ್ರಿಂದ ನೋಡುವ ಯಾವ ರೀತಿ ಆಗುತ್ತೆ ಅಂತ. ಇದಿಷ್ಟು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಯಾವ ರೀತಿ ಕಮ್ ಬ್ಯಾಕ್ ಮಾಡಿಸ್ಕೊಂಡಿರುವಂತ ಜಾಶ್ ಹೆಜಲ್ವುಡ್ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ ಯಾವ ಮ್ಯಾಚ್ ಅಲ್ಲಿ ಅಂತ ನಾನು ತಿಳಿಸ್ಕೊಳ್ಲಿಕ್ಕೆ ನಿಮ್ಗೆ ವಿಡಿಯೋ ಮಾಡಿರುವಂತದ್ದು. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಾಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದ